ಸರ್ ನಾನು ಫೆಬ್ರವರಿ 11 26ಗೆ ಇಲ್ಲಿ ನಾನು ಮುಖ್ಯಾಧಿಕಾರಿಯಾಗಿ ಬಂದಿದ್ದೀನಿ ಸರ್. ಇಲ್ಲಿ ಅವತ್ತಿನ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಅದು ಅಲ್ಲಿ ಹೊಸ ಕಚೇರಿ ಇದೆ ಅನ್ನೋದು ನನ್ನ ಗಮನದಲ್ಲಿ ಇರಲಿಲ್ಲ ಸರ್. ಇಲ್ಲಿ ಬಂದ ನಂತರದಲ್ಲಿ 24ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅಲ್ಲಿ ಹೊಸ ಕಚೇರಿನ ಪ್ರಾರಂಭಿಸಿದ್ರು. ಅಗ್ರಿಮೆಂಟ್ ಮಾಡಿ ಜಿಲ್ಲಾಡಳಿತದಿಂದ ಒಂದು ಅನುಮೋದನೆ ಪಡ್ಕೊಂಡು ಒಂದು 10 ತಿಂಗಳಿಂದ ಅದು ಪೇಮೆಂಟು ಮಾಡಿದ್ದಾರೆ. ಬಾಡಿಗೆ ಪೇಮೆಂಟ್ ಮಾಡ್ಕೊಬರ್ತಾಯಿದ್ರು. ಇದನ್ನು ಮಾಡಿದವರು ಇಂದಿನ ಮುಖ್ಯಾಧಿಕಾರಿಯಾಗಿದ್ದಂಥ ರವಿಕೀರ್ತಿ ಅವರು. ಸೊ ಇದನ್ನು ಮಾಧ್ಯಮಗಳಿಗೆ ಬಂದಿದ್ದನ್ನು ನಾನು ಗಮನಿಸಿದೆ ಸರ್. ಸೊ ಹಾಗಾಗಿ ಇಲ್ಲಿ ನಾನು ಬಂದ ನಂತರ ಭಾಳ ಒತ್ತಡ ಇತ್ತು. ರೆವಿನ್ಯೂದು ಮತ್ತು ಜನಗಳು ಈ ಖಾತೆಗಳಿಗೆ ಬರ್ತಕ್ಕಂಥದ್ದು ನಾನು ಗಮನಿಸಿದೆ. ಚಿಕ್ಕ ಆಫೀಸು ಮತ್ತು ಏಪ್ರಿಲಿಂದ ಆಸ್ತಿ ತೆರಿಗೆನ ಕಟ್ತಕ್ಕಂಥದ್ದು ರಿಯಾಯಿತಿ ಎಲ್ಲ ಮಾಡಿಕೊಟ್ಟಿದ್ರಿಂದ ನಮ್ಮ ಸಿಬ್ಬಂದಿ ಹೇಳಿದ್ರು, ಇಲ್ಲ ನಮ್ಮದೊಂದು ಕಟ್ಟಡ ಇದೆ ಅಲ್ಲಿ ಈ ಥರ ಇದೆ, ಯಾಕೆ ಶಿಫ್ಟ್ ಆಗಲಿಲ್ಲ ಅಂದಾಗ ಏನೋ ಇಲ್ಲಿ ಸ್ಥಳೀಯ ಒಂದು ಇದರಿಂದ ಆಗಿಲ್ಲ ಅಂತೇಳಿ ಅದನ್ನೆಲ್ಲ ಅವರಿದ್ದಾಗಲೇ ಅದನ್ನೆಲ್ಲ ಉದ್ಘಾಟನೆ ಎಲ್ಲ ಮಾಡಿ ಶಿಫ್ಟ್ ಮಾಡಿರಲಿಲ್ಲ. ನಾನು ಮತ್ತೆ ಅಷ್ಟೊತ್ತಿಗೆ ಜೊತೆಗೆ ಸೆನ್ಸಸ್ಸು ಬಂತು ಸರ್. ಭಾರತೀಯ ಜನಗಣತಿಯನ್ನು 27 ಅನ್ನೋದು ಪ್ರಾರಂಭ ಆಯಿತು. ಸೊ ಬಾಡಿಗೆ ಮಾಡ್ಕೊಂಡು ಮಾಡಬೇಕು ಅಂತಿದ್ದಾಗ ನಾನು ಒಂದು ಸಲ ಹೋಗಿ ಗಮನಿಸಿದೆ. ಬಿಲ್ಡಿಂಗು ದೊಡ್ಡದಿತ್ತು. ಸೊ 100 ಜನಕ್ಕೆ ತರಬೇತಿಯನ್ನು ಕೊಡಬೇಕು. ಸೊ ಅನುಕೂಲವಾಗಿದೆ, ಯಾಕೆ ಬಳಸ್ಕೋಬಾರ್ದು ಇದನ್ನು, ಸುಮ್ಮನೆ ಹಾಗೇ ಇದೆಯಲ್ಲ, ನಾವು ತೆರಿಗೆ ಕಟ್ಕೊಂಡು ಬಾಡಿಗೆನ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಂಥೇಳಿ ಅಲ್ಲಿ ನಾನು ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡಿದೆ. ತರಬೇತಿ ಕೊಡೋದಕ್ಕೆ ಅವ್ರಿಗೆಲ್ಲ ಎಲಿಮಿನೇಟರ್ಸ್ ಗಣಿತದಾರರಿಗೆಲ್ಲ ತರಬೇತಿನ ಪ್ರಾರಂಭ ಮಾಡಿ ಏನಿದೆ ಅಲ್ಲಿ ಅವ್ರಿಗೆ ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಅವರ ಆಗುವವುಗಳನ್ನ ಅಲ್ಲೇ ಮಾಡಿಕೊಂಡು ನಿಗಾ ವಹಿಸ್ಕೊಂಡು ಬಂದ್ವಿ ಸರ್. ಅದೇ ಹಂತದವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅದು ಇದಕ್ಕೆ ಮಾನ್ಯ ಶಾಸಕರು ನಿರ್ದೇಶನ ಮತ್ತು ಜಿಲ್ಲಾಡಳಿತದಿಂದ ನನಗೂ ಒಂದು ನಿರ್ದೇಶನ ತೊಗೊಂಡು ಮುಂದಿನ ಹಂತಗಳಲ್ಲಿ ಏನು ಮಾಡಬೇಕು ಅಂತೇಳಿ. ಬಟ್ ಇಲ್ಲಿ ಸ್ಥಳೀಯರಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮೂಲ ಕಚೇರಿನ ಇಲ್ಲೇ ಉಳಿಸ್ಕೊಂಡು ಅಲ್ಲಿ ಏನು ಬರ್ತದೆ ಆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾಯಿದ್ದೀನಿ ಸರ್.